ಜೀವನ ಎಂದರೇನು ಮತ್ತು ಅದರ ಉದ್ದೇಶವೇನು? ನಮ್ಮ ಜೀವನದಲ್ಲಿ ಕೆಲವು ಹಂತದಲ್ಲಿ ಅನೇಕರು ಜೀವನದ ಆಳವಾದ ಅರ್ಥದ ಬಗ್ಗೆ ಯೋಚಿಸಿದ್ದಾರೆ. ಜೀವನವು ನಮ್ಮಲ್ಲಿರುವ ಅಥವಾ ನಾವು ಹೊಂದಿರುವ ಎಲ್ಲದರ ಒಟ್ಟು ಮೊತ್ತವಾಗಿದೆ ಎಂದು ಕೆಲವರು ಭಾವಿಸುತ್ತಾರೆ. ಸ್ನೇಹಿತರು, ಕುಟುಂಬ, ಆಸ್ತಿ, ವಾಹನಗಳು ಇತ್ಯಾದಿ. ಇತರರು ನಾವು ಮಾಡುವುದು ಜೀವನ ಎಂದು ಭಾವಿಸುತ್ತಾರೆ. ಪ್ರೀತಿಸುವುದು, ಆಟವಾಡುವುದು ಮತ್ತು ಕೆಲಸ ಮಾಡುವುದು. ಹಾಗಾದರೆ ಜೀವನವು ಏನು ಮತ್ತು ಅದರ ಮಹತ್ವವೇನು? ಕೆಲವೊಮ್ಮೆ ನಮ್ಮ ಎಲ್ಲಾ ಶಿಕ್ಷಣದಿಂದಲೂ ನಾವು ಜೀವನದ ಅರ್ಥವನ್ನು ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಇದು ಕ್ರಮಗಳು ಮತ್ತು ಸಂದರ್ಭಗಳ ನಿರಂತರ ಜಿಜ್ಞಾಸೆ ಮತ್ತು ನಿಗೂಢ ಆಟವಾಗಿದೆ, ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಇದಕ್ಕೆ ಉತ್ತರದ ಅಗತ್ಯವಿದೆ. ಜೀವನವು ನಾವು ಮಾಡುವಷ್ಟು ಸರಳವಾಗಿರಬಹುದು ಅಥವಾ ಸಂಕೀರ್ಣವಾಗಿರಬಹುದು. ಇದರ ಅಗಾಧತೆ ಮತ್ತು ಜಟಿಲತೆಯು ಸರಾಸರಿ ಮನುಷ್ಯನಿಗೆ ಕಂಡುಹಿಡಿಯಲು ಅಸಾಧ್ಯವಾಗಿದೆ. ಜೀವನವು ನಮ್ಮ ಮೇಲೆ ಎಸೆಯುವ ವಿವಿಧ ಸವಾಲುಗಳನ್ನು ನಾವು ಎದುರಿಸಿದಾಗ ನಾವು ಈ ಆತ್ಮಾವಲೋಕನಕ್ಕೆ ಹತ್ತಿರವಾಗುತ್ತೇವೆ. ಆಗ ನಾವು ಪ್ರಶ್ನೆಗಳನ್ನು ಆಲೋಚಿಸುತ್ತೇವೆ. ಜೀವನವನ್ನು ಅರ್ಥಮಾಡಿಕೊಳ್ಳುವುದು ಹೇಗೆ ಅಥವಾ ಈ ಜೀವನದ ಉದ್ದೇಶವೇನು? ಉಪನಿಷತ್ತುಗಳಿಂದ ನಮ್ಮ ಪುರಾತನ ಆಧ್ಯಾತ್ಮಿಕ ಬುದ್ಧಿವಂತಿಕೆಯು ಈ ಸಂಕೀರ್ಣತೆಯನ್ನು ಸರಳಗೊಳಿಸುವ ಕಡೆಗೆ ನಮ್ಮನ್ನು ಸೂಚಿಸುತ್ತದೆ. ಆದ್ದರಿಂದ ನಾವು ನಮ್ಮ ಜೀವನದ ಹಾದಿಯಲ್ಲಿ ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಬಹುದು. ಜೀವನವು ನಶ್ವರವೇ? ಜೀವಿಗಳಾದ ನಾವು ಹುಟ್ಟು ಸಾವಿನ ಚಕ್ರವನ್ನು ಎದುರಿಸುತ್ತೇವೆ. ಯಾವುದೇ ಜೀವಿಗಳ ಜೀವಿತಾವಧಿಯು ಸೀಮಿತವಾಗಿದೆ ಎಂದು ನಮಗೆ ತಿಳಿದಿದೆ. ಆದರೆ ನಾವು ಕೆಲವೊಮ್ಮೆ ಪ್ರತಿಬಿಂಬಿಸದಿರುವುದು ಇದು ಕೇವಲ ಕ್ಷಣಿಕ ಬದಲಾವಣೆಯಾಗಿದೆ ಮತ್ತು ಜೀವನ ಅಂತಿಮ ಅಂತ್ಯವಲ್ಲ. ಎಲ್ಲಾ ಮಹಾನ್ ಅನ್ವೇಷಕರು ಜ್ಞಾನೋದಯಕ್ಕೆ ಮೊದಲು ಈ ಬಗ್ಗೆ ವಿಚಾರಿಸಿದರು. ಒಬ್ಬರು ಬದುಕಲು ಮತ್ತು ಸಾಯಬೇಕಾದರೆ ಒಬ್ಬನು ಸೃಷ್ಟಿಯ ಮಿತಿಯಲ್ಲಿ ಅಸಹಾಯಕನಾಗಿರುತ್ತಾನೆ ಮತ್ತು ಜೀವನವು ವಾಸ್ತವವಾಗಿ ಅರ್ಥಹೀನವಾಗಬಹುದು. ದೇಹವು ಸತ್ತಾಗ ಅದು ಮತ್ತೊಂದು ರೂಪವನ್ನು ಪಡೆಯುತ್ತದೆ. ಒಂದು ದೇಹವು ತನ್ನಲ್ಲಿ ಮತ್ತು ತನ್ನೊಳಗೆ ಎಂದಿಗೂ ಜೀವಂತವಾಗಿರುವುದಿಲ್ಲ. ಅದು ಮಿಡಿಯುತ್ತದೆ ಏಕೆಂದರೆ ಅದು ಜೀವಶಕ್ತಿಯನ್ನು ಹೊಂದಿದೆ. ಇದು ಭೌತಿಕ ಸ್ವಯಂ ರಚನೆಯ ಜಡ ವಸ್ತುವನ್ನು ಜೀವಂತಗೊಳಿಸುತ್ತದೆ. ವೇದಾಂತದ ಪ್ರಕಾರ ಈ ಜೀವಶಕ್ತಿಯನ್ನು ಜೀವ ಎಂದು ಕರೆಯಲಾಗುತ್ತದೆ. ಸಾಮಾನ್ಯ ಪರಿಭಾಷೆಯಲ್ಲಿ ನಾವು ಅದನ್ನು ಆತ್ಮ ಎಂದು ಕರೆಯುತ್ತೇವೆ. ಆತ್ಮವು ಶಾಶ್ವತವಾಗಿದೆ. ಇದು ನಮ್ಮ ಅಸ್ತಿತ್ವದ ತಿರುಳನ್ನು ರೂಪಿಸುತ್ತದೆ. ನಾವು ನಮ್ಮ ಬಗ್ಗೆ ಮಾತನಾಡುವಾಗ ನಾವು ದೇಹವನ್ನು ಅಲ್ಲ ಆದರೆ ಆತ್ಮವನ್ನು ಉಲ್ಲೇಖಿಸುತ್ತೇವೆ. ದೇಹವು ರೂಪವನ್ನು ಪಡೆಯಲು ಆತ್ಮವು ಧರಿಸುವ ಬಟ್ಟೆಗಳಿಗೆ ಹೋಲುತ್ತದೆ. ಒಂದು ದೇಹವು ಸತ್ತಾಗ ಆತ್ಮವು ಹೊಸ ದೇಹವನ್ನು ತೆಗೆದುಕೊಳ್ಳುತ್ತದೆ. ಇದು ತನ್ನ ಜೀವಿತಾವಧಿಯಲ್ಲಿ ಅನೇಕ ದೇಹಗಳಲ್ಲಿ ವಾಸಿಸುತ್ತದೆ. ಈ ಧಾಟಿಯಲ್ಲಿ ಭಗವದ್ಗೀತೆಯು ಸುಂದರವಾಗಿ ಸೂಚಿಸುತ್ತದೆ. ಜನರು ತಮ್ಮ ಬಟ್ಟೆಗಳನ್ನು ತೆಗೆದು ಹೊಸದನ್ನು ಧರಿಸುತ್ತಾರೆ. ಆತ್ಮವು ಒಂದು ದೇಹವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತದೆ. ಜೀವನದ ಉದ್ದೇಶವೇನು? ಯಾವುದೇ ದಿನದಲ್ಲಿ ನಮಗೆ ಏನೂ ತಿಳಿದಿಲ್ಲದ ಭವಿಷ್ಯಕ್ಕಾಗಿ ನಮ್ಮ ಮನಸ್ಸು ನಿರಂತರವಾಗಿ ಯೋಜಿಸುತ್ತಿರುತ್ತದೆ. ನಾವು ನಾಳೆಯ ಭಯದಲ್ಲಿ ಬದುಕುತ್ತೇವೆ ಮತ್ತು ಅದು ಅಶಾಶ್ವತವೆಂದು ಸಂಪೂರ್ಣವಾಗಿ ತಿಳಿದಿರುವ ಬದಲಿಗೆ ಆಶಾವಾದಿಯಾಗಿ ಯೋಜಿಸುತ್ತೇವೆ. ನಾವು ಯಾವಾಗಲೂ ದೊಡ್ಡವರಾಗಲು ಅಥವಾ ದೊಡ್ಡವರಾಗಲು ಪ್ರಯತ್ನಿಸುತ್ತೇವೆ. ಅನಂತವಾಗಿರುವುದು ನಮ್ಮ ಸ್ವಭಾವ ಎಂದು ತಿಳಿದಿರುವುದಿಲ್ಲ. ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜೀವಿಸುತ್ತಿರುವಾಗ ನಾವು ತೃಪ್ತಿ ಮತ್ತು ಸಂತೋಷವನ್ನು ಅನುಭವಿಸುತ್ತೇವೆ. ಆದ್ದರಿಂದ ನಾವು ನಮ್ಮ ಅನಂತ ಸ್ವಭಾವವನ್ನು ಕಂಡುಕೊಂಡರೆ ನಾವು ಖಂಡಿತವಾಗಿಯೂ ಆನಂದವನ್ನು ಎದುರಿಸುತ್ತೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಜೀವನದ ನಿಜವಾದ ಉದ್ದೇಶವು ನಮ್ಮನ್ನು ನಾವು ಕಂಡುಕೊಳ್ಳುವುದು. ಆದರೆ ಇದು ನಿಜವಾಗಿಯೂ ಸಂಭವಿಸುತ್ತದೆ ಮತ್ತು ಅಷ್ಟು ಸುಲಭವಾಗಿ. ವಿಚಾರಣೆಯೊಂದಿಗೆ ನಮ್ಮ ನೈಜತೆಯನ್ನು ಹುಡುಕುವುದು. ಆತ್ಮವು ನಮ್ಮ ಕರ್ಮವನ್ನು ಒಯ್ಯುವುದರಿಂದ ನಮ್ಮ ಹಿಂದಿನ ಜೀವನದ ಕ್ರಿಯೆಗಳು ನಮ್ಮ ಪ್ರಸ್ತುತ ಭವಿಷ್ಯವನ್ನು ಸೃಷ್ಟಿಸುತ್ತವೆ ಮತ್ತು ನಮ್ಮ ಪ್ರಸ್ತುತ ಕ್ರಿಯೆಗಳು ಮುಂಬರುವ ಜೀವಿತಾವಧಿಯಲ್ಲಿ ನಮ್ಮ ಭವಿಷ್ಯದ ಹಣೆಬರಹಕ್ಕೆ ಜನ್ಮ ನೀಡುತ್ತವೆ. ನಾನು ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಏನು ಮಾಡಿದ್ದೇನೆ ಎಂಬ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಿಕೊಳ್ಳುತ್ತೇವೆ. ನಾವು ಮುಂದೆ ಹೋದಂತೆ ಸ್ಪಷ್ಟತೆ ಮತ್ತು ಅಗತ್ಯ ಕ್ರಮಗಳ ಸರಿಯಾದ ದೃಷ್ಟಿಕೋನವನ್ನು ಪಡೆಯುವಲ್ಲಿ ಖಚಿತವಾದ ಹೆಜ್ಜೆಯಾಗಿದೆ. ನಮ್ಮ ಜೀವನದ ಕತ್ತರಿಸದ ವಜ್ರದೊಳಗೆ ಬುದ್ಧಿವಂತಿಕೆ, ಆನಂದ ಮತ್ತು ಅಮರತ್ವದ ತೇಜಸ್ಸು ಇರುತ್ತದೆ. ಸರಿಯಾದ ಜ್ಞಾನದ ಸಾಧನಗಳು ಮತ್ತು ಅನಾವರಣಗೊಳಿಸದ ನಿರ್ಣಯದೊಂದಿಗೆ ನಾವು ವಜ್ರವನ್ನು ಕತ್ತರಿಸಬೇಕಾಗಿದೆ. ಎಲ್ಲಾ ಕಡೆಗಳಲ್ಲಿ ನಮ್ಮ ಜೀವನದ ಎಲ್ಲಾ ಅಂಶಗಳನ್ನು ಅದು ಎಲ್ಲಾ ಸುತ್ತಲೂ ಬೆಳಕು ಮತ್ತು ಸೌಂದರ್ಯವನ್ನು ಹೊರಸೂಸುವಂತೆ ಹೊಳೆಯುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರ ಉದ್ದೇಶವು ಅಂತಿಮವಾಗಿ ಶಾಂತಿ ಮತ್ತು ಸಂತೋಷವನ್ನು ಹುಡುಕುವಲ್ಲಿ ಕುದಿಯುತ್ತದೆ. ಮತ್ತು ನಾವು ಹುಡುಕುತ್ತಿರುವುದು ಹೊರಗೆ ಇರುವುದಿಲ್ಲ, ಆದರೆ ನಮ್ಮೊಳಗೆ ನಿರಾಕರಣೆ. ನಮ್ಮದೇ ಆದ ಅನಂತ ಸಾಮರ್ಥ್ಯವು ನಾವು ಪ್ರತಿದಿನ ಜೀವಿಸುತ್ತೇವೆ ಆದರೆ ಅದನ್ನು ನಿರ್ಲಕ್ಷಿಸುತ್ತೇವೆ. ನಮ್ಮಲ್ಲಿ ಪ್ರತಿಯೊಬ್ಬರೂ ಅನಂತವಾಗಿದ್ದರೂ ಪ್ರತಿಯೊಬ್ಬರೂ ಸಹ ಅನನ್ಯರಾಗಿದ್ದಾರೆ. ನಮ್ಮ ದಾರ್ಶನಿಕರು ಮತ್ತು ಋಷಿಗಳು ಇರಬಹುದಾದ ಅತ್ಯುನ್ನತ ಗುರಿಯ ಕಡೆಗೆ ನಮ್ಮನ್ನು ತೋರಿಸುತ್ತಾರೆ. ನಮ್ಮದೇ ಆದ ಅನಂತ ಸ್ವಭಾವದ ಹೆಚ್ಚು ಭಾಗವಾಗಿರಲು ಬಯಸುತ್ತಾರೆ. ಧರ್ಮಗ್ರಂಥಗಳ ಉದ್ದಕ್ಕೂ ಜೀವನದ ಉದ್ದೇಶವನ್ನು ಗ್ರಹಿಸಲು ಮಾನವನ ಅನಂತ ಸ್ವಭಾವವನ್ನು ಎತ್ತಿ ತೋರಿಸಲಾಗಿದೆ.